ಈ ವಿಡಿಯೋದಲ್ಲಿ ನೈವ್ ಬೇಸ್ ಅಲ್ಗಾರಿದಮ್ ಫಾರ್ ಕಂಟಿನ್ಯೂಸ್ ಅಟ್ರಿಬ್ಯೂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನೈವ್ ಬೇಸ್ ಅಲ್ಗಾರಿದಮ್ನ ಸಾಲ್ವ್ ಮಾಡಿದ್ದು. ಅದರಲ್ಲಿ CGPA ಕಂಟಿನ್ಯೂಸ್ ವ್ಯಾಲ್ಯೂ ಇರಲಿಲ್ಲ, ಡಿಸ್ಕ್ರೀಟ್ ವ್ಯಾಲ್ಯೂ ಇತ್ತು. ಅಂದರೆ ಗ್ರೇಟರ್ ದೆನ್ 9, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8, ಲೆಸ್ ದೆನ್ ಆರ್ ಈಕ್ವಲ್ ಟು 8, ಆ ಥರ ಫಾರ್ಮೆಟ್ 3 ವ್ಯಾಲ್ಯೂಸ್ ಅಷ್ಟೇ ಇದ್ದಿದ್ದು. ಇದರಲ್ಲಿ ಕಂಟಿನ್ಯೂಸ್ ವ್ಯಾಲ್ಯೂ ಇದೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ CGPA. ಆದರೆ ಇಂಟ್ರಾಕ್ಟಿವ್ನೆಸ್ಸು 2 ಪಾಸಿಬಲ್ ವ್ಯಾಲ್ಯೂಸ್, ಒಂದು ಎಸ್ಸು ಇನ್ನೊಂದು ನೋ. ಇದು ಫಸ್ಟ್ ಇದರಲ್ಲಿ ಟೆಸ್ಟ್ ಡೇಟಾ ಏನು ಕೊಟ್ಟಿದ್ದಾರೆ, CGPA = 8.5 ಕೊಟ್ಟಿದ್ದಾರೆ, ಇಂಟ್ರಾಕ್ಟಿವ್ನೆಸ್ ಎಸ್ ಕೊಟ್ಟಿದ್ದಾರೆ. ಇದಕ್ಕೆ ಜಾಬ್ ಆಫರು ಎಸ್ ಬರುತ್ತಾ ನೋ ಬರುತ್ತಾ ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಸೇಮ್ ನೈವ್ ಬೇಸ್ ಅಲ್ಗಾರಿದಮ್ ಯಾವ ಥರ ಸಾಲ್ವ್ ಮಾಡೋದು ಅದೇ ಥರ ಇದರಲ್ಲಿ ಸ್ಟೆಪ್ 1 ಪ್ರಿಯರ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಪ್ರಿಯರ್ ಪ್ರಾಬಬಿಲಿಟಿ ಫಾರ್ ಜಾಬ್ ಆಫರಿಗೆ, ಜಾಬ್ ಆಫರ್ ಎಸ್ ನೋ. ಜಾಬ್ ಆಫರ್ ಎಷ್ಟು, ನಂಬರ್ ಆಫ್ ಇನ್ಸ್ಟೆನ್ಸ್ ಎಷ್ಟಿದೆ, ಎಸ್ 1 2 3 4 5 6 7 ಇದೆ. ನೋ ಎಷ್ಟಿದೆ, 3 ಟೈಮ್ಸ್ ಅಷ್ಟೇ ರಿಪೀಟ್ ಆಗಿರೋದು. ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್, ಪ್ರಾಬಬಿಲಿಟಿ ಎಷ್ಟಿದೆ 7 ಔಟ್ ಆಫ್ ಎಷ್ಟು ನಂಬರ್ ಆಫ್ ಇನ್ಸ್ಟೆನ್ಸ್ ಇದೆ, ಜಾಬ್ ಆಫರಲ್ಲಿ 10 ಇದೆ, 7/10. ನೆಕ್ಸ್ಟ್ ನೋ ಎಷ್ಟಿದೆ, 3 ಇದೆ, 3 ಔಟ್ ಆಫ್ 10. ಇದು ಪ್ರಿಯರ್ ಪ್ರಾಬಬಿಲಿಟಿ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಮತ್ತು ಲೈಕ್ಲಿಹುಡ್ನ ಫೈಂಡ್ ಔಟ್ ಮಾಡಿದ್ದು. ಅದೇ ಬಿಫೋರ್ ಕ್ಲಾಸಲ್ಲಿ ಅದೇ ನೈವ್ ಬೇಸ್ನ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ. ಸ್ಟೆಪ್ 2 ಅಲ್ಲಿ ಕಂಪ್ಯೂಟ್ ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಆ್ಯಂಡ್ ಲೈಕ್ಲಿಹುಡ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಆ್ಯಂಡ್ ಲೈಕ್ಲಿಹುಡ್ ಪ್ರಾಬಬಿಲಿಟಿ. ಫಸ್ಟು CGPAಗೆ ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಮತ್ತು ಲೈಕ್ಲಿಹುಡ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಬಟ್ CGPA ಕಂಟಿನ್ಯೂಸ್ ಆಟ್ರಿಬ್ಯೂಟ್ ಆಗಿರೋದ್ರಿಂದ ಇದಕ್ಕೆ ಗಾಸಿಯನ್ ಡಿಸ್ಟ್ರಿಬ್ಯೂಷನ್ನ ಅಪ್ಲೈ ಮಾಡಬೇಕು. ಯಾಕಂದರೆ ಕಂಟಿನ್ಯೂಸ್ ವ್ಯಾಲ್ಯೂ ಆಗಿದೆಯಲ್ಲ, ಅದರಿಂದ ಇದಕ್ಕೆ ಫಸ್ಟು CGPAಗೆ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಜಾಬ್ ಆಫರ್ = ಎಸ್ ಅನ್ನೋದೊಂದು, ನೆಕ್ಸ್ಟು ಜಾಬ್ ಆಫರ್ = ನೋ. ಗಾಸಿಯನ್ ಡಿಸ್ಟ್ರಿಬ್ಯೂಷನ್ಗೆ ಫಾರ್ಮುಲಾ, ಗಾಸಿಯನ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ P of xi = xk of Cj equals Gaussian of xk mu ij. xi ಅಂದರೆ ಆಟ್ರಿಬ್ಯೂಟ್ ವ್ಯಾಲ್ಯೂ. ಆಟ್ರಿಬ್ಯೂಟು ಇದರಲ್ಲಿ ಎಷ್ಟಿದೆ, 3 ಆಟ್ರಿಬ್ಯೂಟ್ಸ್ ಇದೆ. CGPA, ಇಂಟ್ರಾಕ್ಟಿವ್ನೆಸ್ಸು, ಜಾಬ್ ಆಫರು ಟಾರ್ಗೆಟ್ ಆಟ್ರಿಬ್ಯೂಟು, ಅದನ್ನು ಕನ್ಸಿಡರ್ ಮಾಡಲ್ಲ. ಬರೀ CGPA ಮತ್ತು ಇಂಟ್ರಾಕ್ಟಿವ್ನೆಸ್ಸಿಗೆ ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಮತ್ತು ಲೈಕ್ಲಿಹುಡ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡ್ತೀವಿ. ಇದರಲ್ಲಿ xi ಅಂದರೆ ಆಟ್ರಿಬ್ಯೂಟು, xk ಅಂದರೆ ಆಟ್ರಿಬ್ಯೂಟ್ದು ವ್ಯಾಲ್ಯೂ. ಈಗ CGPA ಕನ್ಸಿಡರ್ ಮಾಡಿದರೆ 9.5 ಅಂತ ವ್ಯಾಲ್ಯೂ ಏನಾದ್ರು ಕನ್ಸಿಡರ್ ಮಾಡಿದರೆ ಇಲ್ಲಿ xk ವ್ಯಾಲ್ಯೂ 9.5 ಆಗುತ್ತೆ. ಇಲ್ಲಿ xk ಅಂದರೆ ಈಗ ಟೆಸ್ಟ್ ಡೇಟಾದಲ್ಲಿ ಏನು ಕೊಟ್ಟಿದ್ದಾರೆ CGPA 8.5 ಅದು ಆಗುತ್ತೆ. ನೆಕ್ಸ್ಟು CJ ಅಂದರೆ ಜಾಬ್ ಆಫರಲ್ಲಿ 2 ಪಾಸಿಬಿಲಿಟೀಸ್ ಇರೋದು, ಒಂದು ಎಸ್ಸು ಇನ್ನೊಂದು ನೋ. ಫಸ್ಟು ಜಾಬ್ ಆಫರ್ನ ಎಸ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಟೆಸ್ಟ್ ಡೇಟಾನ ಫೈಂಡ್ ಔಟ್ ಮಾಡಬೇಕು, ಅಸ್ಯೂಮ್ ಮಾಡಬೇಕು. ಆಮೇಲೆ ನೋ ಅಂತ ಅಸ್ಯೂಮ್ ಮಾಡಬೇಕು. ಇವೆರಡರಲ್ಲಿ ಯಾವುದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅದೇ ಈ ಟೆಸ್ಟ್ ಡೇಟಾದು ಆನ್ಸರ್ ಆಗಿರುತ್ತೆ. ಅಂದರೆ ಎಸ್ಸಿಂದು ಜಾಸ್ತಿ ವ್ಯಾಲ್ಯೂ ಬಂದರೆ ಎಸ್ ಆಗುತ್ತೆ, ನೋಗೆ ಏನಾದ್ರು ಜಾಸ್ತಿ ವ್ಯಾಲ್ಯೂ ಬಂದರೆ ನೋ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಫಾರ್ಮುಲಾ P of xi = xk Cj 1/(mu ij) ² / 2 σ². ಮ್ಯೂ ಅಂದರೆ ಮೀನು, ಸಿಗ್ಮಾ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಸ್ಟು
ಲೈಕ್ಲಿಹುಡ್ ಪ್ರೊಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು ಕಂಟಿನ್ಯೂಸ್ ಆಟ್ರಿಬ್ಯೂಟಿಗೆ. ಫಸ್ಟ್ ಏನು, ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕು ಸಿ ಜಿ ಪಿ ಐಗೆ. ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಾಂಪ್ಯೂಟ್ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಸಿ ಜಿ ಪಿ ಎ ವಿತ್ ರೆಸ್ಪೆಕ್ಟ್ ಟು ಟಾರ್ಗೆಟ್ ಆಟ್ರಿಬ್ಯೂಟ್ ಟಾರ್ಗೆಟ್ ಕ್ಲಾಸ್ ಜಾಬ್ ಆಫರ್. ಫಸ್ಟು ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಕ್ಲಾಸ್ ಜಾಬ್ ಆಫರ್ ಈಸ್ ಈಕ್ವಲ್ಸ್ ಎಸ್. ಫಸ್ಟು ಜಾಬ್ ಆಫರ್ ಎಸ್ ಅನ್ನೋದಕ್ಕೆ ಫೈಂಡ್ ಔಟ್ ಮಾಡಬೇಕು ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆಕ್ಸ್ಟು ಜಾಬ್ ಆಫರ್ ನೋ ಅನ್ನೋದಕ್ಕೆ. ಫಸ್ಟು ಮ್ಯೂ ಐ ಜೆ ಈಕ್ವಲ್ಸ್ ಮ್ಯೂ ಆಫ್ ಸಿ ಜಿ ಪಿ ಎ. ಸಿ ಜಿ ಪಿ ಎಗೆ ಅಲ್ವಾ ಫೈಂಡ್ ಔಟ್ ಮಾಡ್ತಿರೋದು, ಸಿ ಜಿ ಪಿ ಎ ಎಸ್ ಅಂದರೆ ಇದು ಜಾಬ್ ಆಫರು. ಇಲ್ಲೇನಾದ್ರು ನೋ ಅಂತ ಕನ್ಸಿಡರ್ ಮಾಡಿದರೆ ಇದು ನೋ ಆಗೋದು. ಈಗ ಮೀನ್ನ ಫೈಂಡ್ ಔಟ್ ಮಾಡೋದು ಸಿ ಜಿ ಪಿ ಎ ಎಸ್ಸು. ಈಗ ಸಿ ಜಿ ಪಿ ಎ ವ್ಯಾಲ್ಯೂ ಎಸ್ ಆಗಿರಬೇಕು, ಅಂದರೆ 9.5 ಎಸ್ ಆಗಿದೆ, ಅಂದರೆ 9.5 ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು 8.2, ನೆಕ್ಸ್ಟು 9.3 ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದರೆ ಜಾಬ್ ಆಫರ್ ಅದಕ್ಕೆ ನೋ ಬಂದಿದೆ. ನೆಕ್ಸ್ಟ್ 8.4 ಕನ್ಸಿಡರ್ ಮಾಡಬೇಕು, 9.1, ನೆಕ್ಸ್ಟ್ 9.6, 8.6 ಪ್ಲಸ್ 8.3. ಮೀನ್ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ, 1 2 3 4 5 6 7 ಟೈಮ್ಸ್ ಇದೆ, ಅದಕ್ಕೆ 7. ಆನ್ಸರ್ ಇದಕ್ಕೆ 8.8142 ಬರುತ್ತೆ ಮೀನ್ ವ್ಯಾಲ್ಯೂ. ಮೀನಿಗೆ ಫಾರ್ಮುಲಾ ಅದೇ, ಸಮೇಷನ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್. ನೆಕ್ಸ್ಟು ಮೀನ್ ಫೈಂಡ್ ಔಟ್ ಆಯಿತು. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸಿ ಜಿ ಪಿ ಎ ಇದು ಎಸ್. ಸ್ಟ್ಯಾಂಡರ್ಡ್ ಡಿವಿಯೇಷನಿಗೆ ಫಾರ್ಮುಲಾ ರೂಟ್ ಆಫ್ ಸಮೇಷನ್ ಎಕ್ಸ್ ಐ ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ 1. ಎನ್ ಅಂದರೆ ವ್ಯಾಲ್ಯೂ ಏನು, 7. ಅಂದರೆ ಎಸ್ಸಿಗೆ ಎಷ್ಟು ನಂಬರ್ ಆಫ್ ಟೈಮ್ಸ್ ಇದೆ ಅಂದರೆ 7 ಟೈಮ್ಸ್ ಇದೆ, ಅದಕ್ಕೆ ಎನ್ ವ್ಯಾಲ್ಯೂ 7 ಆಗುತ್ತೆ. ನೆಕ್ಸ್ಟು ಇದಕ್ಕೆ ಎಕ್ಸ್ ಐ ಮೈನಸ್ ಮ್ಯೂ. ಎಕ್ಸ್ ಐ ಅಂದರೆ ಏನು, ಈಚ್ ವ್ಯಾಲ್ಯೂ ಎಸ್ಸಿಂದು, ಅಂದರೆ ಜಾಬ್ ಆಫರ್ ಎಸ್ ಅಂತ ಇದೆಯಲ್ಲ ಆ ಸಿ ಜಿ ಪಿ ಎ ವ್ಯಾಲ್ಯೂ, ಅಂದರೆ 9.5, 8.2, ನೆಕ್ಸ್ಟು 8.4, 9.1, ನೆಕ್ಸ್ಟ್ 9.6, 8.6, 8.3. ಅಂದರೆ ಈಗ ಎಕ್ಸ್ ಐ ಮೈನಸ್ ಮ್ಯೂ ಅಲ್ವಾ. ಎಕ್ಸ್ ಐ ಅಂದರೆ ಏನು, 9.5 ಮೈನಸ್ ಮ್ಯೂ ವ್ಯಾಲ್ಯೂ ಏನು, ಇಲ್ಲಿ ಮೀನ್ನ ಫೈಂಡ್ ಔಟ್ ಮಾಡ್ದು, ಅಂದರೆ 8.81 ಹೋಲ್ ಸ್ಕ್ವೇರ್ ಪ್ಲಸ್. ಸೇಮ್ ಇದೇ ಥರ ಎಲ್ಲದಕ್ಕೂ ಬರಿತಾ ಹೋಗಬೇಕು. 8.2 ಮೈನಸ್ 8.81 ಪ್ಲಸ್ 8.4 ಮೈನಸ್ 8.81 ಹೋಲ್ ಸ್ಕ್ವೇರ್. ಸೇಮ್ ಅದೇ ಥರ ಎಲ್ಲದಕ್ಕೂ ಬರೀಬೇಕೀಗ. ಇಲ್ಲಿ ಮ್ಯೂ ವ್ಯಾಲ್ಯೂ 8.81 ಅಂತ ತಂದಿದ್ದೀನಿ, ಫುಲ್ ತಗೋಬೇಕು, ಅಂದರೆ ಇಲ್ಲಿ ಸ್ಪೇಸ್ ಇರಲಿಲ್ಲ, ಅದಕ್ಕೋಸ್ಕರ ನಾನು 8.81 ಅಷ್ಟೇ ಕನ್ಸಿಡರ್ ಮಾಡಿರೋದು. ನೆಕ್ಸ್ಟು ಇದು ಡಿವೈಡೆಡ್ ಬೈ 6 ಇದು, ಅಂದರೆ n-1 ಅಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ ಆನ್ಸರ್ ಈಗ ಆನ್ಸರ್ ಸಿಗ್ಮಾ ಐ ಜೆ ಈಕ್ವಲ್ಸ್ 0.5814 ಬರುತ್ತೆ ಆನ್ಸರು. ಅಂದರೆ ಇದು ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಕ್ಲಾಸ್ ಜಾಬ್ ಆಫರ್ ಎಸ್ ಅನ್ನೋದಕ್ಕೆ ಫೈಂಡ್ ಔಟ್ ಆಯಿತು. ಈಗ ಜಾಬ್ ಆಫರ್ ನೋ ಅನ್ನೋದಕ್ಕೆ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಕ್ಲಾಸ್ ಜಾಬ್ ಆಫರ್ ಈಕ್ವಲ್ಸ್ ನೋ. ಸೇಮ್ ಅದೇ ಥರ ಫೈಂಡ್ ಔಟ್ ಮಾಡಬೇಕು. ಐ ಜೆ ಈಕ್ವಲ್ಸ್ ಮ್ಯೂ ಆಫ್ ಸಿ ಜಿ ಪಿ ಎ ನೋ. ಲಾಸ್ಟ್ ಅಂದರೆ ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಹೇಳಿ, ಅಲ್ಲಿ ಜಾಬ್ ಆಫರ್ ಎಸ್ ಅಂತ ಇತ್ತು, ಅದಕ್ಕೋಸ್ಕರ ಇಲ್ಲಿ ಎಸ್ ಅಂತ ಬಂತು. ಇಲ್ಲಿ ನೋ ಅಂತ ಇದೆ, ಅದಕ್ಕೆ ನೋ. ಇದರಲ್ಲೂ ನೋದು ವ್ಯಾಲ್ಯೂ ಏನೇನಿದೆ, 9.3 ಇದೆ, 7.6 ಇದೆ, ಅದು ಬಿಟ್ಟರೆ 7.5 ಇದೆ. ಎಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3, ಅಂದರೆ 3 ನೋಸ್ ಅಷ್ಟೇ ಅಲ್ವಾ ಇರೋದು, ಅದಕ್ಕೋಸ್ಕರ 9.3
8.133 ಆನ್ಸರ್ ಬರುತ್ತೆ. ನೆಕ್ಸ್ಟು ಸೇಮ್ ಇದಕ್ಕೆ ಲಾಸ್ಟ್ ಟೈಮ್ ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದ್ವಲ್ಲ ಅದೇ ಥರ CGPA ನೋ ಅಂದರೆ 9.3 ಮೈನಸ್ 8.133 ಹೋಲ್ ಸ್ಕ್ವೇರ್ ಪ್ಲಸ್ 7.6 ಮೈನಸ್ ಡಿವೈಡೆಡ್ ಬೈ n-1 ಅಂದರೆ ಇಲ್ಲಿ 3 ಇದೆ, 3 - 1 2 ಆಗುತ್ತೆ. ಹೋಲ್ ಸ್ಕ್ವೇರ್ ರೂಟ್ ಈಕ್ವಲ್ಸ್ ಆನ್ಸರ್ ನೋಗೆ 1.011 ಬಂತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ಸು. ಇದು ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋಗಾಯಿತು. ನೆಕ್ಸ್ಟ್ ಇದಕ್ಕೆ ಲೈಕ್ಲಿಹುಡ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕಿಂತ ಮುಂಚೆ CGPA ಕಂಟಿನ್ಯೂಸ್ ವ್ಯಾಲ್ಯೂ, ಅದಕ್ಕೋಸ್ಕರ ಇದು ಗಾಸಿಯನ್ ಡಿಸ್ಟ್ರಿಬ್ಯೂಷನ್ನ ಯೂಸ್ ಮಾಡ್ದು. ಇಂಟ್ರಾಕ್ಟಿವ್ನೆಸ್ಸು ಕಂಟಿನ್ಯೂಸ್ ವ್ಯಾಲ್ಯೂ ಅಲ್ಲ, ಡಿಸ್ಕ್ರೀಟು, ಅಂದರೆ 2 ಪಾಸಿಬಲ್ ವ್ಯಾಲ್ಯೂ ಅಷ್ಟೇ ಇರೋದು, ಎಸ್ಸು ಮತ್ತು ನೋ. ಇದಕ್ಕೆ ಲಾಸ್ಟ್ ಪ್ರಾಬ್ಲಮ್ ನೈವ್ ಬೇಸ್ ಮಾಡಿದ್ದೀವಲ್ಲ ಅದೇ ಥರ ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಮತ್ತು ಲೈಕ್ಲಿಹುಡ್ನ ಫೈಂಡ್ ಔಟ್ ಮಾಡಬೇಕು. ಆಟ್ರಿಬ್ಯೂಟ್ ನೆಕ್ಸ್ಟ್ ಆಟ್ರಿಬ್ಯೂಟು ಇಂಟ್ರಾಕ್ಟಿವ್ನೆಸ್, ಇದಕ್ಕೆ ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್. ಫಸ್ಟು ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಅಂದರೆ ಆಟ್ರಿಬ್ಯೂಟ್ ವ್ಯಾಲ್ಯೂ ಏನು, ಇಂಟ್ರಾಕ್ಟಿವ್ನೆಸ್ಸು. ನೆಕ್ಸ್ಟು ಜಾಬ್ ಆಫರ್ ಎಸ್ ಆ್ಯಂಡ್ ಜಾಬ್ ಆಫರ್ ಈಕ್ವಲ್ಸ್ ನೋ. ಇಂಟ್ರಾಕ್ಟಿವ್ನೆಸ್ದು ಎರಡೇ ಪಾಸಿಬಲ್ ವ್ಯಾಲ್ಯೂ ಇರೋದು, ಒಂದು ಎಸ್ಸು ಇನ್ನೊಂದು ನೋ. ನೆಕ್ಸ್ಟು ಇಂಟ್ರಾಕ್ಟಿವ್ನೆಸ್ಸು ಎಸ್ಸು, ಜಾಬ್ ಆಫರ್ ಕೂಡ ಎಸ್ ಆಗಿರಬೇಕು. 1 ಟೈಮ್ಸು 2 3 4 5 ಟೈಮ್ಸ್ ಅಷ್ಟೇ ಇರೋದು. ನೆಕ್ಸ್ಟು ಇಂಟ್ರಾಕ್ಟಿವ್ನೆಸ್ಸು ಎಸ್ ಆಗಿರಬೇಕು, ಜಾಬ್ ಆಫರ್ ನೋ ಆಗಿರಬೇಕು. ಇಂಟ್ರಾಕ್ಟಿವ್ನೆಸ್ ಎಸ್ಸು, ಜಾಬ್ ಆಫರ್ ನೋ ಆಗಿರಬೇಕು, ಒಂದೇ. ಇಂಟ್ರಾಕ್ಟಿವ್ನೆಸ್ ಎಸ್ ಆಗಿರಬೇಕು, ಜಾಬ್ ಆಫರ್ ನೋ ಆಗಿರಬೇಕು, 1 ಟೈಮ್ ಅಷ್ಟೇ. ನೆಕ್ಸ್ಟು ಇಂಟ್ರಾಕ್ಟಿವ್ನೆಸ್ ನೋ ಆಗಿರಬೇಕು, ಜಾಬ್ ಆಫರ್ ಎಸ್ ಆಗಿರಬೇಕು. ಇಂಟ್ರಾಕ್ಟಿವ್ನೆಸ್ ನೋ, ಜಾಬ್ ಆಫರ್ ಎಸ್, 1 ಟೈಮ್ 2 ಟೈಮ್ ಅಷ್ಟೇ. ನೆಕ್ಸ್ಟು ಇಂಟ್ರಾಕ್ಟಿವ್ನೆಸ್ ನೋ ಆಗಿರಬೇಕು, ಜಾಬ್ ಆಫರ್ ಕೂಡ ನೋ ಆಗಿರಬೇಕು, ಅಂದರೆ 1 ಟೈಮ್ ನೋ, 1 ಟೈಮ್ 2 ಟೈಮ್ ಅಷ್ಟೇ. ಇದು ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸು. ನೆಕ್ಸ್ಟು ಲೈಕ್ಲಿಹುಡ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಲೈಕ್ಲಿಹುಡ್ ಪ್ರಾಬಬಿಲಿಟಿ ಸೇಮ್, ಅಂದರೆ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಹಿಂದೆ ಜಾಬ್ ಆಫರಿಗೆ ಫೈಂಡ್ ಔಟ್ ಮಾಡಿದ್ವಲ್ಲ ಅದೇ ಥರ. ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಈಕ್ವಲ್ಸ್ JO ಅಂತ ಬರೀತಿದ್ದೀನಿ. ಜಾಬ್ ಆಫರಿಗೆ JO ಈಕ್ವಲ್ಸ್ ನೋ, ಇಲ್ಲಿ ಎಸ್, ಇದನ್ನು ಪ್ರಾಬಬಿಲಿಟಿ. ಫಸ್ಟು ಜಾಬ್ ಆಫರ್ ಎಷ್ಟಿದೆ, 5 ಇದೆ. 5 ಅಂದರೆ ಎಸ್ಸು ಎಷ್ಟು ವ್ಯಾಲ್ಯೂ ಇದೆ ಇಲ್ಲಿ, ಜಾಬ್ ಆಫರಲ್ಲಿ ಎಸ್ಸು 7 ಇದೆ, ಅಂದರೆ 5/7. ನೆಕ್ಸ್ಟು ನೋ ಎಷ್ಟಿದೆ ಇಲ್ಲಿ, 1 ಇದೆ, ಅಂದರೆ ಇಲ್ಲಿ ನೋ ಎಷ್ಟಿದೆ, 3 ಇದೆ, ಅದಕ್ಕೆ 1/3. ಇದು ಸೇಮ್ 2/7, 2/3. ಇದು ಲೈಕ್ಲಿಹುಡ್ ಪ್ರಾಬಬಿಲಿಟಿ ಫೈಂಡ್ ಔಟ್ ಆಯಿತು. ಇಂಟ್ರಾಕ್ಟಿವ್ನೆಸ್ಸಿಗೆ ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಮತ್ತು ಲೈಕ್ಲಿಹುಡ್ ಆಯಿತು. ನೆಕ್ಸ್ಟ್ ಈಗ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಟೆಸ್ಟ್ ಡೇಟಾ ಕೊಟ್ಟಿದ್ದಾರೆ. CGPA 8.5 ಅಂತ ಕೊಟ್ಟಿದ್ದಾರೆ. ಇಂಟ್ರಾಕ್ಟಿವ್ನೆಸ್ಸು ಎಸ್ ಅಂತ ಕೊಟ್ಟಿದ್ದಾರೆ. ಇಂಟ್ರಾಕ್ಟಿವ್ನೆಸ್ಸಿಗೆ ಲೈಕ್ಲಿಹುಡ್ನ ಫೈಂಡ್ ಔಟ್ ಮಾಡಾಯಿತು. CGPAಗೆ ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. ಈಗ ಫಸ್ಟು ಫಾರ್ಮುಲಾ ಬರೆಯೋಣ. ಅಂದರೆ ಪ್ರಾಬಬಿಲಿಟಿ ಆಫ್ ಎಚ್, ಇದು ಬೇಸಿಕ್ ಫಾರ್ಮುಲಾ. ಎಚ್ ಅಂದರೆ ಜಾಬ್ ಆಫರ್ದು ಎಸ್ಸು ನೋ, ಇ ಅಂದರೆ ಟೆಸ್ಟ್ ಡೇಟಾ, ಅಂದರೆ
ಜಾಬ್ ಆಫರ್ ಈಸ್ ಈಕ್ವಲ್ ಟು JO ಅಂತ ಬರೀತೀನಿ, ಜಾಬ್ ಆಫರ್ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನೆಕ್ಸ್ಟು ಟೆಸ್ಟ್ ಡೇಟಾ, E ಅಂದರೆ ಟೆಸ್ಟ್ ಡೇಟಾ ಈಕ್ವಲ್ಸ್ ನೆಕ್ಸ್ಟು P ಆಫ್ E ಅಂದರೆ ಟೆಸ್ಟ್ ಡೇಟಾ, ನೆಕ್ಸ್ಟ್ ಜಾಬ್ ಆಫರ್ ಈಕ್ವಲ್ಸ್ ಎಸ್. ಜಾಬ್ ಆಫರ್ ಎಸ್ಸು ಮತ್ತು ನೋ ಎರಡಕ್ಕೂ ಅಸ್ಯೂಮ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಇದು ಎಸ್ ಬರುತ್ತಾ ನೋ ಬರುತ್ತಾ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಅಷ್ಟೇ. P ಆಫ್ ಜಾಬ್ ಆಫರ್ ಈಕ್ವಲ್ಸ್ ಎಸ್. ನೆಕ್ಸ್ಟು ಟೆಸ್ಟ್ ಡೇಟಾ ಏನು, CGPA 8.5 ಇಂಟ್ರಾಕ್ಟಿವ್ನೆಸ್ಸು ಎಸ್ಸು, ಅಂದರೆ ಪ್ರಾಬಬಿಲಿಟಿ ಆಫ್ CGPA ಈಕ್ವಲ್ಸ್ 8.5, ಜಾಬ್ ಆಫರು ಎಸ್ ಆಗಿರಬೇಕು. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಇಂಟ್ರಾಕ್ಟಿವ್ನೆಸ್ ಈಕ್ವಲ್ಸ್ ಎಸ್ ಆಗಿರಬೇಕು. ಇಂಟ್ರಾಕ್ಟಿವ್ನೆಸ್ ಎಸ್ಸು, ಜಾಬ್ ಆಫರ್ ಎಸ್ ಆಗಿರಬೇಕು. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಈಕ್ವಲ್ಸ್ ಎಸ್. ಪ್ರಾಬಬಿಲಿಟಿ ಆಫ್ ಇಂಟ್ರಾಕ್ಟಿವ್ನೆಸ್ ಎಸ್ಸು, ಜಾಬ್ ಆಫರ್ ಎಸ್ಸು, ಪ್ರಾಬಬಿಲಿಟಿ ಆಫ್ ಇಂಟ್ರಾಕ್ಟಿವ್ನೆಸ್ ಎಸ್ಸು, ಜಾಬ್ ಆಫರ್ ಎಸ್ಸು 5/7. ಆದರೆ ಪ್ರಾಬಬಿಲಿಟಿ ಆಫ್ CGPA ಈಸ್ ಈಕ್ವಲ್ ಟು 8.5, ಜಾಬ್ ಆಫರ್ ಎಸ್. ಇದಕ್ಕೆ ಲೈಕ್ಲಿಹುಡ್ನ ಫೈಂಡ್ ಔಟ್ ಮಾಡಿಲ್ಲ. ಇದಕ್ಕೆ ಫಾರ್ಮುಲಾ ಹಿಂದೆನೇ ಬರೆದಿದ್ದೆ. ಈ ಫಾರ್ಮುಲಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿಕೊಂಡು ಲೈಕ್ಲಿಹುಡ್ನ ಫೈಂಡ್ ಔಟ್ ಮಾಡಬೇಕು. 8.5ಗೆ XI ಅಂದರೆ CGPA, XK ಅಂದರೆ 8.5, CJ ಅಂದರೆ ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ ಮತ್ತು ಜಾಬ್ ಆಫರ್ ಈಕ್ವಲ್ಸ್ ನೋ. ಫಸ್ಟು ಪ್ರಾಬಬಿಲಿಟಿ ಆಫ್ XI ಅಂದರೆ ಏನು, ಪ್ರಾಬಬಿಲಿಟಿ ಆಫ್ X CGPA ಈಕ್ವಲ್ಸ್ XK ಅಂದರೆ 8.5. ನೆಕ್ಸ್ಟ್ ಜಾಬ್ ಆಫರ್ ಈಕ್ವಲ್ಸ್ C ಅಂದರೆ ಜಾಬ್ ಆಫರ್ ಈಕ್ವಲ್ಸ್ ಎಸ್, ಅಂದರೆ ಎಸ್ಸಿಗಲ್ವ ಫೈಂಡ್ ಔಟ್ ಮಾಡ್ತಿರೋದು, ಈಕ್ವಲ್ಸ್ 1/(σ) (2π)(e⁻XK - μij²/2σ². ಇಲ್ಲಿ ಫಸ್ಟು ಫಾರ್ಮುಲಾ ಏನು, ಗಾಸಿಯನ್ ಡಿಸ್ಟ್ರಿಬ್ಯೂಷನ್ದು ಫಾರ್ಮುಲಾದಲ್ಲಿ ಇಲ್ಲಿ ವ್ಯಾಲ್ಯೂಸ್ನ ಹಾಕ್ತಾ ಹೋಗೋದು. ಅಂದರೆ XI ಅಂದರೆ CGPA, XK ಅಂದರೆ 8.5, CJ ಅಂದರೆ ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ಸು, XK ಅಂದರೆ 8.5, μij ಅಂದರೆ ಇಲ್ಲಿ ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಅದ್ರದ್ದೇ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಅದ್ರದ್ದೇ. CGPA ಈಕ್ವಲ್ಸ್ 8.5, ಜಾಬ್ ಆಫರ್ ಎಸ್. ನೆಕ್ಸ್ಟ್ G ಆಫ್ XK ಈಕ್ವಲ್ಸ್ 8.5. ನೆಕ್ಸ್ಟ್ μij ಈಕ್ವಲ್ಸ್ 8.814, σij ಈಕ್ವಲ್ಸ್ 0.581. ನೆಕ್ಸ್ಟು ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಪ್ರಾಬಬಿಲಿಟಿ ಆಫ್ X CGPA ಈಕ್ವಲ್ಸ್ 8.5. ನೆಕ್ಸ್ಟ್ ಜಾಬ್ ಆಫರ್ ಈಕ್ವಲ್ಸ್ ಎಸ್, 1/(σ) ಸಿಗ್ಮಾ ವ್ಯಾಲ್ಯೂ ಏನು ಇಲ್ಲಿ 0.581 ಇಂಟು 2π(e⁻XK) ಅಂದರೆ 8.5 ಮೈನಸ್ μij ಅಂದರೆ 8.84 ಇಂಟು ಸಿಗ್ಮಾ ಅಂದರೆ 0.581 ಸ್ಕ್ವೇರ್ ಇಲ್ಲಿ ಬರೀತೀನಿ, ಕಾಣಿಸಲ್ಲ. ನೆಕ್ಸ್ಟು ಇದ್ರ ಆನ್ಸರು 0.594 ಬರುತ್ತೆ. ಈ ವ್ಯಾಲ್ಯೂನ ಪ್ರಾಬಬಿಲಿಟಿ ಆಫ್ CGPA ಈಸ್ ಈಕ್ವಲ್ ಟು 8.5, ಜಾಬ್ ಆಫರ್ ಎಸ್, ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಪ್ರಾಬಬಿಲಿಟಿ ಆಫ್ ಇಂಟ್ರಾಕ್ಟಿವ್ನೆಸ್ ಗೊತ್ತು,
ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಅನ್ನೋದು ಗೊತ್ತು. ಇದು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿ. ಈಕ್ವೇಷನ್ 1 ಬಿಕಮ್ಸ್ ಪ್ರಾಬಬಿಲಿಟಿ ಆಫ್ CGPA ಎಷ್ಟು 0.594 ಇಂಟು ಪ್ರಾಬಬಿಲಿಟಿ ಆಫ್ ಇಂಟ್ರಾಕ್ಟಿವ್ನೆಸ್ಸು ಎಸ್ ಜಾಬ್ ಆಫರ್ ಎಸ್ ಜಾಬ್ ಆಫರ್ 5/7 ಇಂಟು ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ 7/10. ಆನ್ಸರ್ 0.297. ನೆಕ್ಸ್ಟ್ ಇದು ಎಸ್ ಅಂತ ಅಸ್ಯೂಮ್ ಜಾಬ್ ಆಫರ್ನ ಎಸ್ ಅಂತ ಅಸ್ಯೂಮ್ ಮಾಡಿಬಿಟ್ಟು ಟೆಸ್ಟ್ ಡೇಟಾನ ಫೈಂಡ್ ಔಟ್ ಮಾಡ್ದು. ಈಗ ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಅಂತ ಅಸ್ಯೂಮ್ ಮಾಡಿ ಟೆಸ್ಟ್ ಡೇಟಾನ ಫೈಂಡ್ ಔಟ್ ಮಾಡಬೇಕು. ಸೇಮ್ ಇದೇ ಥರ ಫಾರ್ಮುಲಾ ಹಾಕಬೇಕು. ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಜಾಗದಲ್ಲಿ ನೋ ಅಂತ ಆಗುತ್ತೆ, ಇಲ್ಲೂ ಅಷ್ಟೇ ಎಸ್ ಜಾಗದಲ್ಲಿ ನೋ ಅಂತ ಆಗುತ್ತೆ. ಇಲ್ಲೂ ಸೇಮ್, ಇದು ಇಲ್ಲಿಗಂಟ ಸೇಮು, ಆದರೆ ಎಸ್ ಪ್ಲೇಸಲ್ಲೆಲ್ಲ ನೋ ಅಂತ ಆಗುತ್ತೆ ಅಷ್ಟೇ. ಸೇಮ್ ಅಂದರೆ ಇಲ್ಲಿ ಎಸ್ ಅಂತ ಲೈಕ್ಲಿಹುಡ್ ಫೈಂಡ್ ಔಟ್ ಮಾಡೋಕ್ಕೆ 1/σ ಇಂಟು √2π ಇಂಟು ಇ ಪವರ್ ಇಲ್ಲಿ ಮೈನಸ್ ಆಗಬೇಕು, -1 ಮಿಸ್ ಆಗಿತ್ತು, -xk - μij² /2σ². ಇಲ್ಲಿ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಇಲ್ಲಿ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಮೈನಸ್ ಮಿಸ್ ಆಗಿತ್ತು. ನೆಕ್ಸ್ಟ್ ಅದೇ ಥರ ಇದು ಎಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡಿದ್ದೀವಿ. ನೆಕ್ಸ್ಟು ನೋ ಅಂತ ಅಸ್ಯೂಮ್ ಮಾಡಿಕೊಂಡು ಮಾಡಬೇಕು. ಸೇಮ್ ಇದೇ ಥರ ಇಲ್ಲಿ ಅದೇ ಎಸ್ ಪ್ಲಸ್ಸಿಗೆ ನೋ ಆಗುತ್ತೆ, ಇಲ್ಲೂ ಅಷ್ಟೇ ಇಲ್ಲಿ ಎಸ್ ಪ್ಲಸ್ಸಿಗೆ ನೋ ಆಗುತ್ತೆ. ಇಲ್ಲಿ μij ವ್ಯಾಲ್ಯೂ ಇಲ್ಲಿ ನೋ ಆಯಿತು ಅಂದರೆ ಇದ್ರ ಮೀನ್ ವ್ಯಾಲ್ಯೂ ಬರುತ್ತೆ ಇಲ್ಲಿಗೆ, ಅಂದರೆ ಮೀನ್ ವ್ಯಾಲ್ಯೂ 8.133 ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ 1.011. ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿಗೆ ಬರುತ್ತೆ. ಇನ್ನೆಲ್ಲ ಸೇಮ್ ಅದೇ ಥರ. ಸೇಮ್ ಅದೇ ಥರ ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಲಾಸ್ಟ್ ಟೈಮ್ ಎಸ್ ಅಂತ ಅಸ್ಯೂಮ್ ಮಾಡಿದ್ದು ಆಫ್ ಟೆಸ್ಟ್ ಡೇಟಾ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ CGPA ಇಸ್ ಈಕ್ವಲ್ ಟು 8.5 ಜಾಬ್ ಆಫರ್ ನೋ, ಇಂಟ್ರಾಕ್ಟಿವ್ನೆಸ್ ಎಸ್, ಜಾಬ್ ಆಫರ್ ನೋ, ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಎಸ್. ಇದು CGPAಗೆ ನಮಗೆ ಲೈಕ್ಲಿಹುಡ್ ಪ್ರಾಬಬಿಲಿಟಿ ಗೊತ್ತಿಲ್ಲ, ಬಟ್ ಇಂಟ್ರಾಕ್ಟಿವ್ನೆಸ್ಸಿಗೆ ಗೊತ್ತು, ಇಲ್ಲೇ ಫೈಂಡ್ ಔಟ್ ಮಾಡಿದ್ದೀವಿ. ಇಂಟ್ರಾಕ್ಟಿವ್ನೆಸ್ಸು ಎಸ್ ಆಗಿರಬೇಕು, ಜಾಬ್ ಆಫರ್ ನೋ ಆಗಿರಬೇಕು, ಅಂದರೆ 1/3. ಆದರೆ ನಮಗೆ CGPA ಗೊತ್ತಿಲ್ಲ, ಅದಕ್ಕೆ CGPA ಫೈಂಡ್ ಔಟ್ ಮಾಡೋಕ್ಕೆ ಸೇಮ್ ಹಿಂದೆ ಯಾವ ಥರ ಗಾಸಿಯನ್ ಡಿಸ್ಟ್ರಿಬ್ಯೂಷನ್ಗೆ ಫಾರ್ಮುಲಾ ಹಾಕಿದ್ದು ಅದೇ ಥರ ಹಾಕಬೇಕು. ನೆಕ್ಸ್ಟ್ ಇಲ್ಲೂ ಸೇಮ್, ಇಲ್ಲಿ -1 ಮಿಸ್ ಆಗಿದೆ, ಮೈನಸ್ ಹಾಕಬೇಕು. xk - μij ಅಂದರೆ ಇಲ್ಲಿ ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಇದೆಯಲ್ಲ, ಅದ್ರ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಕನ್ಸಿಡರ್ ಮಾಡಬೇಕು. ಎಸ್ಸಿನ ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದರೆ ಜಾಬ್ ಆಫರು ಇಲ್ಲಿ ನೋ ಅಂತ ಇರೋದು, ಇದು ಎಸ್ಸಿಂದು ವ್ಯಾಲ್ಯೂ, ಅದಕ್ಕೋಸ್ಕರ ನೋದು ಮಾತ್ರ ಕನ್ಸಿಡರ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರು 0.369 ಬರುತ್ತೆ. ಇದು ಪ್ರಾಬಬಿಲಿಟಿ ಆಫ್ CGPA ಇಸ್ ಈಕ್ವಲ್ ಟು 8.5 ಜಾಬ್ ಆಫರ್ ನೋ ಅನ್ನೋದಕ್ಕೆ. ನೆಕ್ಸ್ಟು ಇಲ್ಲಿ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಪ್ಲಸ್ಸಿಗೆ 0.369 ಬರುತ್ತೆ. ಇಲ್ಲಿ ಇಂಟ್ರಾಕ್ಟಿವ್ನೆಸ್ಸು ಹಿಂದೆ ನೋಡ್ದು ಲೈಕ್ಲಿಹುಡ್ದು 1/3 ಇತ್ತು. ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ 3/10. ಆನ್ಸರು 0.0369. ಈಗ ಎಸ್ ಅಂತ ಅಸ್ಯೂಮ್ ಮಾಡಿರೋದು ಮತ್ತು ನೋ ಅಂತ ಅಸ್ಯೂಮ್ ಮಾಡಿರೋದನ್ನು ಕಂಪೇರ್ ಮಾಡಬೇಕು. ಇವೆರಡರಲ್ಲಿ ಯಾವ್ದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಆ ವ್ಯಾಲ್ಯೂ ನ್ಯೂ ಇನ್ಸ್ಟೆನ್ಸ್ ವ್ಯಾಲ್ಯೂ ಆಗಿರುತ್ತೆ. ಇದೇನಾದರೂ ಜಾಸ್ತಿ ಇದ್ದರೆ ನ್ಯೂ ಇನ್ಸ್ಟೆನ್ಸ್ ನೋ ಆಗಿರುತ್ತೆ, ಇದೇನಾದರೂ ಜಾಸ್ತಿ ಇದ್ದರೆ ನ್ಯೂ ಇನ್ಸ್ಟೆನ್ಸ್ ವ್ಯಾಲ್ಯೂ ಎಸ್ ಆಗಿರುತ್ತೆ. ಈಗ ಕನ್ಸಿಡರ್ ಮಾಡಿರೋದು, ಈಗ ಸಾಲ್ವ್ ಮಾಡಿರೋದ್ರಲ್ಲಿ ಎಸ್ ವ್ಯಾಲ್ಯೂ ಜಾಸ್ತಿ ಇದೆ, ಅದಕ್ಕೋಸ್ಕರ ನ್ಯೂ ಇನ್ಸ್ಟೆನ್ಸ್ ವ್ಯಾಲ್ಯೂ ಎಸ್ ಆಗುತ್ತೆ ಅಷ್ಟೇ. ಇದೊಂದು ಫಾರ್ಮುಲಾದಲ್ಲಿ -1 ಮಿಸ್ ಆಗಿತ್ತು ಅಷ್ಟೇ. ಇಲ್ಲಿ ಕಂಟಿನ್ಯೂಸ್ ವ್ಯಾಲ್ಯೂ ಬರೀ CGPA ಒಂದಕ್ಕಿದೆ, ಅದಕ್ಕೋಸ್ಕರ ಬರೀ ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು CGPAಗೆ ಒಂದು ಫೈಂಡ್ ಔಟ್ ಮಾಡಬೇಕು. ಬೇರೆ ಎಕ್ಸಾಂಪಲಲ್ಲಿ CGPA ಇನ್ನೊಂದು ಏನಾದರೂ ಆಟ್ರಿಬ್ಯೂಟ್ ಕೊಡ್ತಾರೆ, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಲು, ಅದು
ರೇಟಿಂಗ್ಸಲ್ಲಿ ಕೊಡ್ತಾರೆ 1 2 3 4 ಟು 10 ಗಂಟ. ಆ ರೇಟಿಂಗ್ಸಲ್ಲಿ ಕೊಟ್ಟಾಗ ಅದುವೇ ಕಂಟಿನ್ಯೂಸ್ ವ್ಯಾಲ್ಯೂ ಆಗುತ್ತೆ. ಆಗ ಅದಕ್ಕೂ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಇದೇ ಥರ ಫೈಂಡ್ ಔಟ್ ಮಾಡಬೇಕು. ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ ಅಂತ ಹಾಕಿ ಜಾಬ್ ಆಫರ್ ಈಸ್ ಈಕ್ವಲ್ ಟು 9. ಇಲ್ಲಿ 1 2 3 4 ಅಂತ ಇರುತ್ತೆ. ಅದಕ್ಕೆ ಎಸ್ಸಿನ ವ್ಯಾಲ್ಯೂ ಏನೇನಿದೆ 1 2 ಮತ್ತು ಇಲ್ಲಿ ವ್ಯಾಲ್ಯೂ ಇರೋದು ಅದೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಎಷ್ಟಿದೆ ಅದನ್ನು ಹಾಕ್ಬಿಟ್ಟು ಮೀನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ಥರ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕು. ಅದು ಎಸ್ಸಿಗಾಯಿತು. ಮತ್ತು ನೋಗು ಫೈಂಡ್ ಔಟ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಇಲ್ಲಿ ಸೇಮ್ ಇದೇ ಥರ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಅಂದರೆ ಲೈಕ್ಲಿಹುಡ್ಡು, ಅದೇ ಥರ ಕಮ್ಯುನಿಕೇಷನ್ ಸ್ಕಿಲ್ಗೂ ಮಾಡಬೇಕು. ಇಲ್ಲಿ CGPA ಬದಲು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಬರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ದು ಅಂದರೆ ಟೆಸ್ಟ್ ಡೇಟಾ ಏನು ಫೈಂಡ್ ಔಟ್ ಮಾಡೋಕೆ ಕೊಟ್ಟಿರ್ತಾರೆ ಆ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಅಸ್ಯೂಮ್ ಮಾಡಬೇಕು. ಜಾಬ್ ಆಫರ್ ಎಸ್ ಅಂತ ಅಸ್ಯೂಮ್ ಮಾಡಬೇಕು ಒಂದ್ಸತಿ, ಜಾಬ್ ಆಫರ್ ನೋ ಅಂತ ಒಂದ್ಸತಿ ಅಸ್ಯೂಮ್ ಮಾಡಬೇಕು. ಇಲ್ಲಿ ವ್ಯಾಲ್ಯೂ ಇಲ್ಲಿ e ಪವರ್ ಮೈನಸ್ XK ಮೈನಸ್ μij ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸಿಗ್ಮಾ ಸ್ಕ್ವೇರ್.